ಚುನಾವಣೆ ಶುಕ್ರವಾರ ಶಾಂತಿಯುತವಾಗಿ ನಡೆಯಲೆಂದು ಪೂರ್ವ ತಯಾರಿ ಮಾಡಿಕೊಂಡಿದ್ದರೆ ನಗರದ ಸಂತಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಮತಗಟ್ಟೆ ಸಂಖ್ಯೆ 189ರಲ್ಲಿ 2 ಬಾರಿ ಮತಯಂತ್ರ ಕೆಟ್ಟು ನಿಂತಿದೆ. ಇನ್ನು ಚಿಪ್ಪಿನಕಟ್ಟೆ ಭಾಗದ ಮತಯಂತ್ರ ಕೂಡ ಇದೇ ಸಮಸ್ಯೆ ಆಗಿ ಮತದಾರರು ಆಕ್ರೋಶ ವ್ಯಕ್ತಪಡಿಸಿ ವಾಪಸ್ ಹೋಗಿದ್ದಾರೆ. ಏಪ್ರಿಲ್ 26ರ ಶುಕ್ರವಾರದಂದು ಲೋಕಸಭಾ ಚುನಾವಣೆಯ ಮತದಾನ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗಿದ್ದು, ನಗರದ ಸಂತೆಪೇಟೆ ವಲ್ಲಭಾಯಿ ರಸ್ತೆ ಬಳಿ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 189 ಮತಗಟ್ಟೆ ಸಂಖ್ಯೆಯಲ್ಲಿ 7 ಗಂಟೆಯಲ್ಲಿ ಮತಯಂತ್ರ ಕೆಟ್ಟು ನಿಂತಿದೆ. 1 ಗಂಟೆಗಳ ಕಾಲ ಸರಿಯಾಗಲಿಲ್ಲ, ನಂತರ ಸರಿ ಮಾಡಲಾಗಿದೆ. ಇದಾದ ನಂತರ ಮಧ್ಯಾಹ್ನ ಸುಮಾರು 2 ಗಂಟೆಯ ಸಮಯದಲ್ಲಿ ಮತ್ತೆ ಮತಯಂತ್ರ ಕೈಕೊಟ್ಟಿದೆ. ಮತ್ತೊಮ್ಮೆ ಅದನ್ನು ಸರಿಪಡಿಸಲಾಯಿತು. ಬೆಳಗಿನಿಂದ 2 ಬಾರಿ ಒಂದೇ ಮತಗಟ್ಟೆಯಲ್ಲಿ ಮತಯಂತ್ರ ಕೈಕೊಟ್ಟಿದ್ದು, ಇದರಿಂದ ಸುಮಾರು 2 ಗಂಟೆಗಳ ಕಾಲ ಮತಯಂತ್ರ ಕೆಲಸ ಮಾಡಿರುವುದಿಲ್ಲ. ಬಿಸಿಲು ಇರುವುದರಿಂದ ನೆರಳಿನಲ್ಲಿ ನಿಲ್ಲಲು ಹೋದರೆ ಅರೆ ಮಿಲಿಟರಿ ಪಡೆ ಅವರು ಹೊರಗೆ ತಳ್ಳಿದರು. ಬಿಸಿಲು ಇದೆ, ನೆರಳಿನಲ್ಲಿ ಇರಲು ಅವಕಾಶ ಕೊಡಿ ಎಂದು ಕೇಳಿದರೂ ಅರೆ ಮಿಲಿಟರಿ ಪಡೆಯವರು ಕರುಣೆ ತೋರದೆ ಅಲ್ಲಿಂದ ಕಳಿಸಲಾಯಿತು. ಸರದಿ ಸಾಲಿನಲ್ಲಿ ನಿಂತ ಅನೇಕರು ಬಿಸಿಲಿನ ತಾಪ ತಾಳಲಾರದೆ ಮನೆಗೆ ವಾಪಸ್ಸು ಹೋಗಬೇಕಾಯಿತು. 2 ಗಂಟೆಗಳ ಕಾಲ ಯಾವ ಮತದಾನ ಆಗದೇ ಇರುವುದರಿಂದ ಮತದಾನ ಮಾಡಲು ನಿಗದಿ ಸಮಯಕ್ಕಿಂತ ಹೆಚ್ಚಿನ ಸಮಯ ನೀಡುವಂತೆ ಸರದಿ ಸಾಲಿನಲ್ಲಿದ್ದವರು ಮನವಿ ಮಾಡಿದರು. ಅಬ್ದುಲ್ ಮುಜಾಮಿಲ್ ಮಾಧ್ಯಮದೊಂದಿಗೆ ಮಾತನಾಡಿ, 28ನೇ ವಾರ್ಡ್ ಬೂತ್ ಸಂಖ್ಯೆ 189ರಲ್ಲಿ ಬೆಳಗ್ಗೆ 7ರಿಂದ 8:30ರವರೆಗೂ ಮತಯಂತ್ರ ಪ್ರಾಬ್ಲಮ್ ಆಗಿದ್ದು, ಇದನ್ನು ಸರಿಪಡಿಸಲು ಅಧಿಕಾರಿಗಳು ಕೂಡ ಬೇಗ ಬರಲಿಲ್ಲ. ನಂತರ ಬಂದು ದುರಸ್ತಿಪಡಿಸಿದರು. ಈಗ ಮಧ್ಯಾಹ್ನ ಮತ್ತೆ ಕೆಟ್ಟು ನಿಂತಿದೆ. ಈ ಬಗ್ಗೆ ಕರೆ ಮಾಡಿದರೂ ಯಾರೂ ಕೂಡ ಸ್ಪಂದಿಸುತ್ತಿಲ್ಲ. ಜನರು ಎಲ್ಲ ವಾಪಸ್ ಹೋಗುತ್ತಿದ್ದಾರೆ. ಬದಲಿ ವ್ಯವಸ್ಥೆ ತಕ್ಷಣ ಮಾಡಬೇಕು. 3ರವರೆಗೂ 43% ಮತದಾನವಾಗಿದೆ ಎಂದರು. ಸರದಿ ಸಾಲಿನಲ್ಲಿ ನಿಂತವರು ಬಿಸಿಲಿನ ತಾಪ ತಾಳಲಾರದೆ ವಾಪಸ್ ಮನೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಮತದಾನ ನಮ್ಮ ಹಕ್ಕು ಎಂದು ಹೇಳುತ್ತಾರೆ. ಅದೇ ಅಧಿಕಾರಿಗಳು ಈ ಥರ ಲೇಜಿ ಮಾಡಿದರೆ ಸಾಮಾನ್ಯ ಜನರು ಏನು ಮಾಡಬೇಕು ಎಂದು ಪ್ರಶ್ನಿಸಿದರು. ನಿಗದಿ ಸಮಯಕ್ಕಿಂತ 1 ಗಂಟೆಗಳ ಕಾಲ ಸಮಯ ನೀಡಬೇಕು. ಇಲ್ಲಿರುವ ಮಿಲಿಟರಿಯವರಿಗೆ ಕನ್ನಡ ಬರಲ್ಲ, ಹಿಂದಿ ಮಾತನಾಡುತ್ತಾರೆ. ನೆರಳಿಗಾಗಿ ಮೇಲೆ ಹೋದರೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಬಿಸಿಲಿಗೆ ಕಳಿಸುತ್ತಾರೆ ಎಂದು ಆರೋಪಿಸಿದರು. ಇನ್ನು ಚಿಪ್ಪಿನಕಟ್ಟೆಯಲ್ಲಿರುವ 2 ಬೂತ್ಗಳಲ್ಲೂ ಇದೇ ಸಮಸ್ಯೆ. ಮತಯಂತ್ರ ನಿಂತು ಅನೇಕ ಸಮಯದ ನಂತರ ಸರಿಪಡಿಸಲಾಗಿದೆ. ಮತಯಂತ್ರದ ತೊಂದರೆ ಎಲ್ಲೆಲ್ಲಿ ಆಗಿದೆ ಆ ಭಾಗದಲ್ಲಿ ಹೆಚ್ಚಿನ ಸಮಯ ನೀಡಿ ಮತದಾನಕ್ಕೆ ಅವಕಾಶ ಮಾಡಿಕೊಡುವಂತೆ ಮತದಾರರ ಆಗ್ರಹವಾಗಿದೆ.